ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಡೀ ದೇಶದಲ್ಲಿ ಅತಿ ದೊಡ್ಡ ರಾಬರಿ ಪ್ರಕರಣ ಇದು ಅಂತ ಹೇಳಲಾಗ್ತಾ ಇತ್ತು. ಬೆಳಗಾವಿಯ ಚೊರ್ಲಾ ಘಾಟ್ನಲ್ಲಿ 400 ಕೋಟಿ ರಾಬರಿ ಆಗಿರುವ ವಿಚಾರವನ್ನ ಜಸ್ಟ್ ಒಂದೇ ರಾಜ್ಯ ಅಲ್ಲ 3 ರಾಜ್ಯಗಳ ಪೊಲೀಸರಿಗೆ ಅತಿ ದೊಡ್ಡ ತಲೆನೋವಾಗಿತ್ತು ಈ ರಾಬರಿ ಕೇಸ್. ಈಗ ಇದೇ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆಯಂತೆ. ಅಸಲಿಗೆ 400 ಕೋಟಿ ರಾಬರಿ ಆಗಿರೋದು ನಿಜಾನಾ? ಈ ಪ್ರಶ್ನೆ ಇದೆ ಅಂತೆ ಈ ವಿಚಾರದಲ್ಲಿ. ಬೆಳಗಾವಿ ಚೊರ್ಲಾ ಘಾಟ್ನ ರಾಬರಿ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಅಸಲಿಗೆ 400 ಕೋಟಿ ರಾಬರಿ ಆಗಿರುವುದು ನಿಜಾನಾ ಅಥವಾ ಸುಳ್ಳ? ಈ ಪ್ರಶ್ನೆ ಇದೆ. ದೇಶದ ಬಿಗ್ ರಾಬರಿ ಕೇಸ್ಗೆ ಮೇಜರ್ ಟ್ವಿಸ್ಟ್ ಅನ್ನ ಎಸ್ಐಟಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಚೊರ್ಲಾ ಘಾಟ್ನಲ್ಲಿ 400 ಕೋಟಿ ರಾಬರಿ ನಡೆದೇ ಇಲ್ವಂತೆ. 400 ಕೋಟಿ ಕೇಸಲ್ಲಿ ಅರೆಸ್ಟ್ ಆಗಿದ್ದ ಎಲ್ಲ ಆರೋಪಿಗಳು ದೋಷ ಮುಕ್ತ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಾಬರಿ ಆಗಿರೋದಕ್ಕೆ ಸೂಕ್ತ ಸಾಕ್ಷ್ಯವಿಲ್ಲ ಅಂತ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ವರದಿ ಸಲ್ಲಿಕೆ ಮಾಡಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಇಗತಪುರಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಆಗಿದ್ದು, ಕಂಟೈನರ್ ಸಾಗಾಟ ಮತ್ತು 400 ಕೋಟಿ ದರೋಡೆಗೆ ಯಾವುದೇ ರೀತಿಯ ಸಾಕ್ಷ್ಯಗಳು ಸಿಗ್ತಾ ಇಲ್ಲ ಅಂತ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಈ ಪ್ರಕರಣದಲ್ಲಿ ಯಾವೆಲ್ಲ ಆರೋಪಿಗಳು ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ ದೋಷ ಮುಕ್ತ ಅಂತೆ. ಅಸಲಿಗೆ ರಾಬರಿ ಆಗಿರೋದಕ್ಕೆ ಸಾಕ್ಷ್ಯಗಳಿಲ್ಲ, 400 ಕೋಟಿ ಹಣದ ಮೂಲ ಗೊತ್ತಿಲ್ಲ, ಯಾರಿಗೆ ಸಂಬಂಧಪಟ್ಟದ್ದು ಅನ್ನೋದ್ರ ಬಗ್ಗೆ ಸಾಕ್ಷ್ಯಗಳಿಲ್ಲ. ನಿಜವಾಗ್ಲೂ ಚೊರ್ಲಾ ಘಾಟ್ನಲ್ಲಿ ಈ ರೀತಿ ರಾಬರಿ ನಡೆದಿದೆ ಅನ್ನೋದಕ್ಕೆ ಯಾವುದೇ ರೀತಿಯ ಸೂಕ್ತ ಸಾಕ್ಷ್ಯಾಧಾರಗಳು ಸಿಗ್ತಾ ಇಲ್ಲ. ಸಾಕ್ಷ್ಯಾಧಾರಗಳ ಕೊರತೆ ಇದೆ ಇಡೀ ಪ್ರಕರಣದಲ್ಲಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಒಂದು ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಹಂಗಾದ್ರೆ 400 ಕೋಟಿ ರಾಬರಿ ಆಗೇ ಇಲ್ಲ ಅಂದ್ರೆ ಇಡೀ ಪ್ರಕರಣ ಇಷ್ಟು ಹೈ ಡ್ರಾಮಾ ಕ್ರಿಯೇಟ್ ಮಾಡೋದಕ್ಕೆ ಕಾರಣ ಏನು? ಇದು ಪ್ರಶ್ನೆ ಇದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಮುಂದೆ ಬರ್ತಾರೆ, ಕಿಡ್ನಾಪ್ ಮಾಡಿದ್ದಾರೆ, 400 ಕೋಟಿ ಹಣವನ್ನ ರಾಬರಿ ಮಾಡಿದ್ದಾರೆ ಅಂತ ದೂರು ಕೊಡ್ತಾರೆ ಅಂದ್ರೆ ಸುಳ್ಳು ದೂರಿನ ಆಧಾರದ ಮೇಲೆ ಆತನ ಬಂಧನ ಆಗಿದೆ, ಆತನ ವಿರುದ್ಧ ಕೂಡ ಕ್ರಮ ಆಗುತ್ತೆ. ಬಟ್ ಯಾಕೆ ಸುಳ್ಳು ದೂರು ಕೊಟ್ಟ? ಇದರ ಉದ್ದೇಶ ಏನು? ಇದು ಕೂಡ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಜೇಶ್, ಈಗ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಅನ್ನೋ ಕಾರಣಕ್ಕೆ ಎಸ್ಐಟಿ ಅಧಿಕಾರಿಗಳು ವರದಿ ಸಬ್ಮಿಟ್ ಮಾಡಿದ್ರು. ಬಟ್ ಈಗ ಪ್ರಶ್ನೆ ಬರೋದೇನ್ ಗೊತ್ತಾ? ಹಂಗಾದ್ರೆ ಆ ವ್ಯಕ್ತಿ ಬಂದ್ರಲ್ಲ, ನನ್ನ ಕಿಡ್ನಾಪ್ ಮಾಡಿದ್ದಾರೆ, ಕಿಡ್ನಾಪ್ ಅಷ್ಟೇ ಅಲ್ಲ 400 ಕೋಟಿ ರಾಬರಿ ಆಗಿದೆ ಅಂತ ಆತ ದೂರಿನಲ್ಲಿ ಉಲ್ಲೇಖ ಮಾಡ್ತಾನಲ್ಲ, ಹಂಗ್ ಸುಳ್ಳು ಕಂಪ್ಲೇಂಟ್ ಕೊಡೋದಕ್ಕೆ ಕಾರಣ ಏನು? ಆತನ ಉದ್ದೇಶ ಏನಾಗಿತ್ತು ಅಂತ ಈ ಪ್ರಶ್ನೆ ಬರಲ್ವಾ? ಎಸ್ ಶ್ರುತಿ, ಏನಂತಂದ್ರೆ ಇದು ಅಕ್ಟೋಬರ್ 6ನೇ ತಾರೀಕಿಗೆ ನಡೆದಿರುವಂತ ಪ್ರಕರಣ ಅಂತ ಹೇಳಿ ಡಿಸೆಂಬರ್ 17ನೇ ತಾರೀಕಿಗೆ ನಾಸಿಕ್ ಏನು ಪೊಲೀಸ್ ಸ್ಟೇಷನ್ ಸಂದೀಪ್ ಪಾಟೀಲ್ ಅನ್ನತ ಹೋಗಿ ದೂರನ್ನ ಕೊಡ್ತಾನೆ. ಏನು ಚೊರ್ಲಾ ಘಾಟ್ನಲ್ಲಿ 400 ಕೋಟಿ ಹಣವನ್ನ ದರೋಡೆ ಮಾಡ್ಲಾಗ್ತಾ ಇತ್ತು. ಈ ಸಂಬಂಧಪಟ್ಟಂತೆ ನನ್ನನ್ನ ಒತ್ತೆಯಾಳಿಗಿಟ್ಟುಕೊಂಡು ನನಗೆ ಚಿತ್ರಹಿಂಸೆ ನೀಡಿ ನನ್ನನ್ನ ಕಿಡ್ನಾಪ್ ಮಾಡಿ ನನಗೆ ಟಾರ್ಚರ್ ನೀಡಿದ್ರ ಹಿನ್ನೆಲೆಯಲ್ಲಿ ಹೋಗಿ ಒಂದು ದೂರನ್ನ ಕೊಡ್ತಾರೆ. ನಂತರ ನಾಸಿಕ್ ಪೊಲೀಸರು ಏನಂತಂದ್ರೆ ಈ ಕೇಸನ್ನ ಅಂತಂದ್ರೆ ಸೀರಿಯಸ್ ಆಗಿ ತಗೊಳ್ಳಲ್ಲ. ಆದ್ರೂ ಆತ ಏನ್ ಮಾಡ್ತಾನೆ ಅಂತಂದ್ರೆ ಮತ್ತೆ ಏನು ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರ್ತಾನೆ. ಪತ್ರ ಬರೆದಂತ ಸಂದರ್ಭದಲ್ಲಿ SIT ಅನ್ನ ಫಾರ್ಮ್ ಮಾಡುತ್ತೆ. SIT ಅವರು ಏನ್ ಮಾಡ್ತಾರೆ, ಈ ಪ್ರಕರಣ ಸಂಬಂಧಪಟ್ಟಂತೆ ಕಿಶೋರ್ ಶರ್ವಳೆ ಏನು ಮೇನ್ ಆರೋಪಿ ಏನಿದ್ದಾನೆ ಈತನನ್ನ ವಶಕ್ಕೆ ಪಡ್ಕೊಂಡು ಸುಮಾರು 7 ಜನರನ್ನ ಕೂಡ ಅದೇ ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ನಂತರ ವಿಚಾರಣೆಯಲ್ಲಿ ಈಗ ಸದ್ಯ ಏನಂತಂದ್ರೆ ತಿಳಿದಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸದ್ಯ ಕೋರ್ಟಿಗೆ ಒಂದು ಮಾಹಿತಿಯನ್ನ SIT ಅಧಿಕಾರಿಗಳು ಸಲ್ಲಿಸಿರ್ತಕ್ಕಂಥದ್ದು. ಈ ವಿಷಯದಲ್ಲಿ ಯಾವುದೇ ರೀತಿ ನಮಗೆ ಸಾಕ್ಷ್ಯಾಧಾರಗಳು ಲಭ್ಯವಾಗಿಲ್ಲ. ಯಾಕಂತಂದ್ರೆ ದರೋಡೆ ಆಗಿರುವಂತ ಕಾರಣಕ್ಕಾಗಿ ಅಲ್ಲಿ ಯಾವುದೇ ರೀತಿ ಸಾಕ್ಷ್ಯ ಇಲ್ಲ. ಯಾಕಂದ್ರೆ ದರೋಡೆ ಎಲ್ಲಿ ಯಾವ ಕಂಟೈನರ್, ಆಮೇಲೆ ಅದಕ್ಕೆ ಯಾವುದೇ ರೀತಿ ಪುರಾವೆಗಳಿಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಕೋರ್ಟಿಗೆ ಏನಾದ್ರೂ ಕೊಡ್ಬೇಕಾದ್ರೆ ಅದು ಸಾಕ್ಷಿಯನ್ನು ಇಟ್ಕೊಂಡು ಕೊಡ್ಬೇಕಾಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ದೋಷ ಮುಕ್ತವಾದ ರಿಪೋರ್ಟ್ ವನ್ನ ಸದ್ಯ ಈಗ ಮಹಾರಾಷ್ಟ್ರ SIT ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ. ಇದರೆಲ್ಲದರ ಬೆನ್ನಲ್ಲೇ ಸಂದೀಪ್ ಪಾಟೀಲ್
ಮತ್ತೊಂದು ಆರೋಪ ಮಾಡ್ತಕ್ಕಂಥದ್ದು, ನನಗೆ ಮಹಾರಾಷ್ಟ್ರ SIT ಹಾಗೂ ಮಹಾರಾಷ್ಟ್ರ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಹಾಗಾಗಿ ಬೆಳಗಾವಿ ಪೊಲೀಸರು ಈ ತನಿಖೆಯನ್ನ ನಡೆಸಬೇಕು, ಈ ಪ್ರಕರಣ ಕೈಗೆತ್ಕೊಂಡ್ಬೇಕು, ನನಗೆ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ಬೇಕು ನಿಟ್ಟಿನಲ್ಲಿ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಈಗ ಬೆಳಗಾವಿ SP ಆದಂತ KM ರಾಮರಾಜನ್ ಅವರು ಕೂಡ ಒಂದು ಮಾಹಿತಿ ನೀಡಿದ್ರೆ, ಇಲ್ಲಿವರೆಗೂ ಕೂಡ ನಮ್ಗೆ ಯಾವುದೇ ರೀತಿ ಪತ್ರವನ್ನು ಕೂಡ ತಲುಪಿಲ್ಲ, ಯಾವುದೇ ರೀತಿ ಪತ್ರ ಬಂದ್ರು ಕೂಡ ನಮಗೆ ಮೌಖಿಕವಾಗಿ ನಡೆಯೋದಿಲ್ಲ, ಅವರು ಖುದ್ದಾಗಿ ಇಲ್ಲಿ ಬಂದು ದೂರನ್ನ ಕೊಟ್ರೆ ಅದನ್ನ ದೂರನ್ನು ಸ್ವೀಕರಿಸು, ನಾವು ತನಿಖೆಯನ್ನ ಮಾಡ್ತೀವಿ, ಆದ್ರೆ ಈವರೆಗೂ ಕೂಡ ಯಾವುದೇ ರೀತಿ ದೂರು ಕೂಡ ನಮ್ಮಲ್ಲಿ ಬಂದಿರೋದಿಲ್ಲ ಅನ್ನೋ ಮಾಹಿತಿನೂ ಕೂಡ ಸ್ಪಷ್ಟವಾಗಿ ನೀಡ್ತಕ್ಕಂಥ. ಹೀಗಾಗಿ ಸದ್ಯ ಈ ಪ್ರಕರಣ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಇದು ಸುಳ್ಳ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗಿರ್ತಕ್ಕಂಥದ್ದು ಶ್ರುತಿ. ಹಾಗಾಗಿ ಈಗ ಸದ್ಯ SIT ಅಧಿಕಾರಿಗಳು ಕೋರ್ಟ್ಗೆ ಒಂದು ವರದಿಯನ್ನ ಸಲ್ಲಿಸತಕ್ಕಂಥದ್ದು, ಯಾವುದೇ ರೀತಿ ಈ ಪ್ರಕರಣದಲ್ಲಿ ಸಾಕ್ಷಿ ಇಲ್ಲ, ಕೇವಲ ಅಪಹರಣ ಮಾಡಿದ್ರೆ ಬಿಟ್ರೆ ಅಂದ್ರೆ ಸಂದೀಪ್ ಪಾಟೀಲ್ ಏನ್ ಹೇಳಿಕೆ ಕೊಟ್ಟಿದ್ದಾನೆ ಇದು ಯಾವುದಕ್ಕೂ ಕೂಡ ಆಧಾರವಿಲ್ಲದ. ಹಾಗಾಗಿ ಈ ಎಲ್ಲಾ ಆರೋಪಿಗಳು ಕೂಡ ದೋಷ ಮುಕ್ತ ನಿಟ್ಟಿನಲ್ಲಿ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಶ್ರುತಿ. ಓಕೆ ರಾಜೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.